ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ಫಂಕ್ಷನ್ಗಳಲ್ಲಿ ಮತ್ತು ಮದುವೆಗಳಲ್ಲಿ ಮಾಡುವಂಥ ಬಗಾರ್ ರೈಸ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಬಗಾರ್ ಖಾನ ಅಂತ ಕರಿತೀವಿ. ಅದನ್ನು ಮದುವೆಗಳಲ್ಲಿ ಮಾಡೋ ರೀತಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ವಿಡಿಯೋನ. ಹಾಗಾದರೆ ಫಸ್ಟು ನಾವಿಲ್ಲಿ ರೈಸಿಗೆ ಏನು ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಮೇನು ರೈಸಿಗೆ ಇದೇ ಬೇಕಾಗಿರೋದು. ಇದಕ್ಕೆ ನಾವಿಲ್ಲಿ 1 ಕಪ್ಪಷ್ಟು ಶುಂಠಿ ತಗೊಂಡಿದ್ದೀನಿ. ಆಮೇಲೆ 1.5 ಕಪ್ಪಷ್ಟು ಬೆಳ್ಳುಳ್ಳಿ ತಗೊಳ್ರಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಶುಂಠಿಗಿಂತ ಬೆಳ್ಳುಳ್ಳಿ ಜಾಸ್ತಿ ತಗೊಳ್ರಿ, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿರಿ. ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಎಣ್ಣೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಡ್ರಿ. ನೀವು ತುಂಬ ದಿನ ಇಡೋರಾದರೆ ಸ್ವಲ್ಪ ಎಣ್ಣೆ ಹಾಕಿರಿ, ಇಲ್ಲ ಅಂದರೆ ಹಾಗೆ ಗ್ರೈಂಡ್ ಮಾಡಿದರೆ ನಡೆಯುತ್ತೆ. ನೋಡಿರಿ, ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನಾವು ಎಲ್ಲದಕ್ಕೂ ಕ್ವಿಕ್ಕಾಗಿ ಯೂಸ್ ಮಾಡ್ಕೋಬೋದು. ಚಿಕನ್ನಿಗೆ ಆಯ್ತು, ನಾವು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗಿದು ಯೂಸ್ ಆಗುತ್ತೆ. ಈಗ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಅಂದರೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟನ್ನು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಇದನ್ನು ರೈಸಿಗೆ ಯೂಸ್ ಮಾಡ್ತೀವಿ. ಆಮೇಲೆ ಚಿಕನ್ ಮಟನ್ ಏನೇ ಮಾಡಿದರೂ ನಾವು ಈ ಪೇಸ್ಟನ್ನು ಈ ಥರ ಮಾಡಿಟ್ಕೊಂಡ್ರೆ ಇನ್ಸ್ಟಂಟಾಗಿ ನಾವು ಬೇಗ ಯೂಸ್ ಮಾಡ್ಬೋದು. ಇದನ್ನು ಸಹಿತ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ಇದನ್ನು ಸಹಿತ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಬಂದಿದ್ದೀವಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಪೇಸ್ಟು ಚೆನ್ನಾಗಿರುತ್ತೆ, ಆಮೇಲೆ ಕೆಡೋದಿಲ್ಲ, ರುಚಿನೂ ಚೆನ್ನಾಗಿ ಕೊಡುತ್ತೆ. ನೋಡಿರಿ, ಇದನ್ನೀಗ ಬೌಲಿಗೆ ಹಾಕಿ ತೆಗೆದಿಡೋಣ. ನೀವು ಇದೇ ರೀತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಒಂದು 15-20 ದಿನ ಆದರೂ ಕೆಡೋದಿಲ್ಲ ಇದು. ನೀವು ಜಾಸ್ತಿ ದಿನ ಇಟ್ಕೊಳ್ಳೋರಾದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಳ್ರಿ. ನೋಡಿ ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಹಾಗಾದರೆ ಇಲ್ಲಿ ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ. ನಾನು 3 ಉಳ್ಳಾಗಡ್ಡಿ ತೊಗೊಂಡ್ರಿ, ಒಂದು 5 ಹಸಿಮೆಣಸಿನ್ಕಾಯಿನ ತೊಗೊಳ್ರಿ. ಅನ್ನ ಒಗ್ಗರಣೆ ಮಾಡೋದಕ್ಕೆ ಇದು ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ ರೈಸ್ಗೆ. ಇಲ್ಲಿ ನಾನು ಡ್ರೈ ಮಸಾಲ ತೋರಿಸ್ತಾ ಇದ್ದೀನಿ ಬಗಾರ್ ಖಾನಕ್ಕೆ. ನೋಡಿರಿ, ಕಲ್ಲುಗು, ಕಾಳು ಮೆಣಸು, ಸ್ಟಾರ್ ಹೂವು, ಶಾಜೀರಾ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಜಾಪತ್ರೆ, ಪಲಾವ್ ಎಲೆ ತೊಗೊಂಡಿದ್ದೀನಿ ನಾನು. ಇಷ್ಟು ಡ್ರೈ ಮಸಾಲೆನ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ಕಡಾಯಿ ಬಿಸಿ ಮಾಡಿ ಒಗ್ಗರಣೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ನಾನು ಇವತ್ತು ರೈಸ್ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ರೈಸನ್ನು, ಹಾಗಾಗಿ ನಾನಿಲ್ಲಿ ಫಸ್ಟ್ ಬೇರೆ ಕಡೆ ಒಗ್ಗರಣೆ ಮಾಡಿಕೊಂಡು ಆಮೇಲೆ ರೈಸ್ ಕುಕ್ಕರ್ಗೆ ಆ್ಯಡ್ ಮಾಡ್ತೀನಿ, ಬೇಗ ಆಗುತ್ತೆ ಅಂಥೇಳಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ನಾನು ತೋರಿಸಿದಂತೆ ಎಲ್ಲ ಡ್ರೈ ಮಸಾಲನ ಹಾಕ್ತಾಯಿದ್ದೀನಿ. ನೋಡಿರಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದು. ರೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮದುವೆ ಫಂಕ್ಷನ್ಗಳಲ್ಲಿ ನಾವು ಇದೇ ರೀತಿ ಮಾಡೋದು. ಈಗ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂದರೆ ಅದರ ಅರೋಮ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಇವಾಗ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಫಸ್ಟು ಎಣ್ಣೆಲೇ ಹಾಕ್ಕೊಳ್ರಿ, ಆವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಅಂದರೆ ಎಣ್ಣೆಯಲ್ಲಿ ಫ್ರೈ ಆದರೆ ಖಾರ ಬಿಟ್ಕೊಳ್ಳುತ್ತೆ ಅದು. ನೋಡಿರಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ನಾವು ಉಳ್ಳಾಗಡ್ಡಿನ ಹಾಕೋಣ. ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಅದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ನೀವು ಒಗ್ಗರಣೆಗೆ ಇದೇ ರೀತಿ ಹೆಚ್ಚಿಕೊಳ್ರಿ. ಉಳ್ಳಾಗಡ್ಡಿನ ಉದ್ದಗೆನೇ ಕಟ್ ಮಾಡಬೇಕು. ನಾವು ಉಪ್ಪಿಟ್ಟು ಅಥವಾ ಚಿತ್ರಾನ್ನಕ್ಕೆ ಹೆಚ್ಚ್ತೀವಲ್ಲ, ಆ ಥರ ಹೆಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇದೇ ರೀತಿ ನೀವು ನೈಸಾಗಿ ಉದ್ದಗೆನೇ ಕಟ್ ಮಾಡಿಕೊಳ್ರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಕೆಂಪಗಾಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ
ಮಿಕ್ಸ್ ಮಾಡಿರಿ ಎಣ್ಣೆಯಲ್ಲಿ. ಈಗ ಇದನ್ನು ಒಂದು 2 ನಿಮಿಷ ಫ್ರೈ ಬಿಟ್ಬಿಡಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಉಳ್ಳಾಗಡ್ಡಿ ಫ್ರೈ ಆಗೋಕ್ಕೆ. 1 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಈಗ ಇದು ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಇಲ್ಲಿ ರೈಸಿಗೆ ನಾನು ನೀರನ್ನು ಹಾಕ್ತೀನಿ. ರೈಸ್ ಕುಕ್ಕರ್ಗೆ ನಾನಿಲ್ಲಿ 2 ಗ್ಲಾಸ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ 4 ಗ್ಲಾಸಷ್ಟು ನೀರು ಹಾಕಿ ನೀರು ಬಿಸಿ ಆಗೋಕ್ಕೆ ಇಟ್ಬಿಡೋಣ ರೈಸ್ಗೆ. ಅಂದರೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ನೋಡಿರಿ. ಇಲ್ಲಿ ನೀರು ಬಿಸಿ ಆಗಲಿ. ಇಲ್ಲಿ ನಾನು ರೈಸನ್ನು ತೊಗೊಂಡಿದ್ದೀನಿ, ಜೀರಾ ರೈಸನ್ನು 2 ಗ್ಲಾಸಷ್ಟು. ಇದನ್ನು ಇವಾಗ ವಾಶ್ ಮಾಡಿ ತಗೊಂಡು ಸೈಡಿಗೆ ಇಟ್ಕೊಳ್ರಿ. ಈಗ ಉಳ್ಳಾಗಡ್ಡಿ ನೋಡೋಣ ಫ್ರೈ ಆಗಿದೆ ಅಂತ. ನೋಡಿರಿ, ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ವಿ, ಪೂರ್ತಿ ಕೆಂಪಿಗೆ ಫ್ರೈ ಆಗಿದೆ. ಇದಕ್ಕೆ ಇವಾಗ ಸಣ್ಣಗೆ ಕಟ್ ಮಾಡಿದಂಥ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಇದು ಸಹಿತ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಪುದೀನ ಸೊಪ್ಪು 1 ಕಪ್ಪಷ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಸಣ್ಣಗೆ ನೈಸಾಗಿ ಕಟ್ ಮಾಡಿಕೊಡ್ರಿ. ಈಗ ನೋಡಿರಿ, ಅದು ಚೆನ್ನಾಗಿ ಫ್ರೈ ಆಗಿದೆ ಒಗ್ಗರಣೆಲಿ. ಉಳ್ಳಾಗಡ್ಡಿ ನೋಡ್ತಿರ್ಬೋದು. ಈ ಮೆಥಡ್ನಲ್ಲಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿರಿ ನಾನು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ರಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇಲ್ಲಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಇದು ಆಪ್ಷನಲ್ ಗರಂ ಮಸಾಲೆ. ನಾವು ಹೋಲ್ ಗರಂ ಮಸಾಲ ಹಾಕಿರ್ತೀವಿ, ಅದೇ ಸಾಕು ಅಂದರೆ ಮೇಲೆ ಹಾಕೋದೇನು ಬೇಡ. ಸ್ವಲ್ಪ ಫ್ಲೇವರಿಗೆ ಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ರಿ. ಇಲ್ಲಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಈಗ ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಈಗ ರೈಸು ನೀರು ಬಿಸಿ ಆಗಿದೆ. ಇದಕ್ಕೆ ನಾನು ತಯಾರು ಮಾಡ್ಕೊಂಬಂದಂಥ ಒಗ್ಗರಣೆನ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಘಮ ಘಮ ಅಂತ ಇದೆ ನೋಡಿರಿ. ನೀವು ಇದೇ ಮೆಥಡ್ನಲ್ಲಿ ಪ್ರೆಷರ್ ಕುಕ್ಕರ್ನಲ್ಲೂ ಮಾಡ್ಕೋಬೋದು. ನಾನು ಈ ರೀತಿ ಮಾಡಿದ್ರೆ ಬೇಗ ಆಗುತ್ತೆ ಅಂಥೇಳಿ ಒಂದು ಸೈಡ್ ಒಗ್ಗರಣೆ ಹಾಕಿ ಇಲ್ಲಿ ನೀರು ಬಿಸಿಗಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆ ನೀರಿಗೆ. ಇವಾಗ ಇದಕ್ಕೆ ಕುದಿಯೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕೋಣ. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ರಿ. ಈಗ ಇಲ್ಲಿ ನೀರು ಕುದಿಯೋಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಇದಕ್ಕೆ ಇವಾಗ ನಾನು ಒಂದು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನಾನಿಲ್ಲಿ ಟೊಮ್ಯಾಟೊ ಯೂಸ್ ಮಾಡ್ತಾಯಿಲ್ಲ, ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ನಾವು ನಿಂಬೆಹಣ್ಣಿನ ರಸನೇ ಹಾಕೋದು. ಟೊಮ್ಯಾಟೊ ಹಾಕ್ತೀವಿ, ಆದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಟೊಮ್ಯಾಟೊನ ಹಾಕಲ್ಲ ನಾವು. ಈಗ ಇದು ನೀರು ಕುದಿ ಬರ್ತಾ ಇದೆ. ಇದಕ್ಕೆ ನಾನು ವಾಶ್ ಮಾಡಿ ತೊಗೊಂಬಂದಂಥ ರೈಸನ್ನು ಹಾಕ್ತಾಯಿದ್ದೀನಿ. 2 ಗ್ಲಾಸಷ್ಟು ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಇಡೋಣ. ರೈಸ್ ಬೆಂದ ಮೇಲೆ ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ನೋಡಿರಿ, ಇಲ್ಲಿ ಬಾಯ್ಲ್ ಆಗ್ತಾಯಿದೆ ರೈಸು. ಇನ್ನೊಂದು ಸ್ವಲ್ಪ ಸ್ಟೀಮ್ ಆಗಬೇಕು, ಆದಮೇಲೆ ಅದೇ ಆಫ್ ಆಗುತ್ತೆ. ನಾವು ಏನು ಆಫ್ ಮಾಡೋ ಅವಶ್ಯಕತೆ ಇರೋಲ್ಲ. ನೀವು ಇದೇ ಥರ ಪ್ರೆಷರ್ ಕುಕ್ಕರ್ನಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿರಿ. ನಾನು ಆಲ್ರೆಡಿ ಪ್ರೆಷರ್ ಕುಕ್ಕರ್ನಲ್ಲೂ ಮಾಡೋದು ತೋರಿಸಿದ್ದೀನಿ ತುಂಬ ಸರಿ. ಇಲ್ಲಿ ನೋಡಿರಿ, ರೈಸು ಸ್ಟೀಮಾಗಿ ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಕೆಲವೊಬ್ಬರು ಕಲರ್ ಯೂಸ್ ಮಾಡ್ತಾರೆ, ಫುಡ್ ಕಲರ್ ಹಾಕ್ತಾರೆ.